Hi everyone. In this video we are discussing a great poem on his blindness, and this poem is written by one of the greatest writers of English literature, John Milton. ನಿಮಗೆಲ್ಲ ಗೊತ್ತಿರ್ಬೋದು, ಜಾನ್ ಮಿಲ್ಟನ್ ಅವರು ಒಬ್ಬ ಬ್ಲೈಂಡ್ ಪೊಯೆಟ್ ಆಗಿರ್ತಾರೆ. ಅಂದರೆ ಅವರು ಮಧ್ಯ ವಯಸ್ಸಿನವರಿಗೆ ನಾರ್ಮಲ್ ಆಗಿರ್ತಾರೆ, ಬಟ್ ಮಧ್ಯ ವಯಸ್ಸಿನ ನಂತರ ಅವರಿಗೆ ಬ್ಲೈಂಡ್ನೆಸ್ ಬಂದ್ಬಿಡುತ್ತೆ. ಸೊ ಈ ಒಂದು ಪ್ರಸ್ತುತ ಪೊಯಮ್ನಲ್ಲಿ ಪೊಯೆಟ್ ತಮ್ಮ ಒಂದು ಬ್ಲೈಂಡ್ನೆಸ್ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಆ್ಯನ್ ಆಟೋಬಯೋಗ್ರಫಿಕಲ್ ಪೊಯಮ್. ಮತ್ತು ಇದೊಂದು ಸಾನೆಟ್ ಆಗಿರುತ್ತೆ. ಸಾನೆಟ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, 14 ಲೈನ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಪೊಯಮನ್ನು ಸಾನೆಟ್ ಅಂತೇಳಿ ಕರಿತೇವೆ. ಬನ್ನಿ ಹಾಗಾದರೆ ಈ ಒಂದು ಪೊಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿ ಕ್ಯಾನ್ ಡಿವೈಡ್ ದಿಸ್ ಪೊಯಮ್ ಇಂಟು 2 parts. In the first half of the poem, the poet is expressing his sadness at the loss of his eyesight. ಎಸ್, ಈ ಒಂದು ಪೊಯಮನ್ನು ನಾವು 2 parts ಆಗಿ ಡಿವೈಡ್ ಮಾಡ್ಕೋಬಹುದು. ಫಸ್ಟ್ ಪಾರ್ಟಲ್ಲಿ ಪೊಯೆಟ್ ಏನು ಹೇಳ್ತಿದ್ದಾರೆ, ತಮ್ಮ ಒಂದು ಬ್ಲೈಂಡ್ನೆಸ್ ಕುರಿತು ಅವರಿಗೆ ಒಂದು ಬೇಸರ ಇದೆ. ಸೊ ತಾವು ಏನು ದೃಷ್ಟಿಯನ್ನು ಕಳ್ಕೊಂಡಿದ್ದಾರೋ ಆ ಒಂದು ನೋವನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಪಾರ್ಟಲ್ಲಿ ಅವರು ಒಂದು ಗಾಡ್ನ ಡಿಸಿಷನ್ ಏನಿದೆ, ಅಂದರೆ ಆ ದೇವರು ತೆಗೆದುಕೊಂಡಿರ್ತಕ್ಕಂತಹ ಡಿಸಿಷನ್ ಏನಿದೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ತಮ್ಮನ್ನು ತಾವು ಆ ದೇವರಿಗೆ ಸರೆಂಡರ್ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟ್ ಪಾರ್ಟಲ್ಲಿ ಅವರು ದೇವರನ್ನು ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ, ಬಟ್ ನೆಕ್ಸ್ಟ್ ಅವರು ಆ ಒಂದು ಪ್ರಶ್ನೆಗಳನ್ನು ಬಿಟ್ಟು ದೇವರ ಒಂದು ಡಿಸಿಷನನ್ನು ಆಕ್ಸೆಪ್ಟ್ ಮಾಡ್ತಕ್ಕಂತಹ ವರ್ಡ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಬನ್ನಿ ಹಾಗಾದರೆ ಫಸ್ಟ್ ಪಾರ್ಟನ್ನು ಮೊದಲಿಗೆ ಡಿಸ್ಕಷನ್ ಮಾಡೋಣ. ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್, here half my days in this dark world and wide, and that one talent which is death to hide, lodged with me useless, though my soul more bent to serve therewith my Maker, and present my true account, lest he returning chide. ಎಸ್, ಈ ಒಂದು 6 ಲೈನ್ಸ್ನಲ್ಲಿ ಮೊದಲೇ ಹೇಳಿದಾಗೆ ಪೊಯೆಟ್ ತಮ್ಮ ಒಂದು ಸ್ಯಾಡ್ನೆಸ್ಸನ್ನು ಅಂದರೆ ನೋವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಈಗ ಸಂಪೂರ್ಣವಾಗಿ ಬ್ಲೈಂಡ್ ಆಗಿಬಿಟ್ಟಿದ್ದಾರೆ. ಫಸ್ಟ್ 2 ಲೈನ್ಸನ್ನು ನೋಡಿ. ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್, ಏರ್ ಹಾಫ್ ಮೈ ಡೇಸ್ ಇನ್ ದಿಸ್ ಡಾರ್ಕ್ ವರ್ಲ್ಡ್ ಆ್ಯಂಡ್ ವೈಟ್. ಎಸ್, ಅವರು ನೋಡಿ ಇಲ್ಲಿ ಕಳೆದು ಹೋಗಿರ್ತಕ್ಕಂತಹ ದಿನಗಳನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವರಿಗೆ ಅಂಧತ್ವ ಬರೋದಕ್ಕಿಂತ ಮೊದಲು ಏನು ಮಾಡ್ತಾಯಿದ್ರು ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್, ಲೈಟ್ ಅಂದರೆ ಇಲ್ಲಿ ಅವರ ಒಂದು ಬೆಳಕು ಮೀನ್ಸ್ ದೃಷ್ಟಿ. ಅಂದರೆ ನಮಗೆಲ್ರಿಗೂ ಕೂಡ ದೃಷ್ಟಿನೇ ಬೆಳಕು ಅಲ್ವಾ. ಸೊ ಇಲ್ಲಿ ಆ ಒಂದು ದೃಷ್ಟಿಯನ್ನು ಲೈಟ್ ಅಂಥೇಳಿ ಪೊಯೆಟ್ ಕರೀತಾ ಇದ್ದಾರೆ. ಸೊ ಆ ದೃಷ್ಟಿ ಸರಿಯಾಗಿದ್ದಾಗ, ಅಂದರೆ ಅರ್ಧ ಜೀವನ ಏನು ಕಳೆದಿದ್ರೋ ಅಲ್ಲಿ ತುಂಬ ವರ್ಕ್ ಅವರು ಮಾಡಿರ್ತಾರೆ. ಅಂದರೆ ಅನೇಕ ಒಂದು ಕೃತಿಗಳನ್ನು ರಚನೆ ಮಾಡಿರ್ತಾರೆ. ಆ ಎಲ್ಲ ಕೃತಿಗಳು ಸಹ ಒಂದು ಪೊಲಿಟಿಕಲ್ ಇಶ್ಯೂಸ್ ಆಗಿರ್ತವೆ, ಇಲ್ಲಾಂದರೆ ಸೋಷಿಯಲ್ ಇಶ್ಯೂಸ್ ಆಗಿರ್ತವೆ. ಸೊ ಅಂತಹ ಒಂದು ವಿಷಯಗಳ ಕುರಿತು ಅನೇಕ ಒಂದು ರೈಟಿಂಗ್ಸ್ಗಳನ್ನು ಅವರು ಬರೆದಿದ್ದರು. ಬಟ್ ಈಗ ಅವರಿಗೆ ಆ ದೇವರ ಕುರಿತು ಏನೋ ಬರಿಬೇಕು ಅಂಥೇಳಿ ಆಸೆ ಆಗ್ತಾ ಇದೆ. ಬಟ್ ಈಗ ಆ ಒಂದು ಬ್ಲೈಂಡ್ನೆಸ್ ಕಾರಣದಿಂದಾಗಿ ನಾನು ಮುಂದೆ ಏನು ಬರೀಲಿ ಅಂತಕ್ಕಂತಹ ಒಂದು ಚಿಂತೆ ಅವರಲ್ಲಿ ಕಾಡ್ತಾ ಇದೆ. ಇಯರ್ ಆಫ್ ಮೈ ಡೇಸ್ ಇನ್ ದಿಸ್ ಡಾರ್ಕ್ ವರ್ಲ್ಡ್ ಆ್ಯಂಡ್ ವೈಡ್. ಎಸ್, ಇಯರ್ ಮೀನ್ಸ್ ಬಿಫೋರ್ ಅಂತ, ಅಂದರೆ ತಮ್ಮ ಪಾಸ್ಟನ್ನು ಅವರು ನೆನೆಸ್ಕೊಳ್ತಾ ಇದ್ದಾರೆ. ಪಾಸ್ಟ್ ಎಲ್ಲ ಚೆನ್ನಾಗೇ ಇತ್ತು, ಅಂದರೆ ಅವರ ಲೈಟ್ ಇತ್ತು, ಅಂದರೆ ದೃಷ್ಟಿ ಅವರಿಗೆ ಇತ್ತು. ಬಟ್ ಇವಾಗ ಏನಾಗಿದೆ, ಡಾರ್ಕ್ ವರ್ಲ್ಡ್ ಆ್ಯಂಡ್ ವೈಡ್. ಎಸ್, ಆ ಕತ್ತಲೆ ಅಂತಕ್ಕಂಥದ್ದು ಅವರ ಒಂದು ಬದುಕಿನಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಪ್ರತಿ ಕ್ಷಣವೂ ಕೂಡ ಕತ್ತಲೆಯಲ್ಲೇ ಕಳಿಬೇಕಾಗಿದೆ ಮತ್ತು ಜಗತ್ತು ಸಂಪೂರ್ಣವಾಗಿ ಕತ್ತಲೆ ಆಗಿಬಿಟ್ಟಿದೆ ಅವರಿಗೆ. ಆ್ಯಂಡ್ ದಟ್ ಒನ್ ಟ್ಯಾಲೆಂಟ್ ವಿಚ್ ಈಸ್ ಡೆತ್ ಟು ಹೈಡ್, ಲಾಡ್ಜ್ಡ್ ವಿತ್ ಮೀ ಯೂಸ್ಲೆಸ್. ಎಸ್, ಅವ್ರಿಗಿದ್ದಂತಹ ಒಂದು ಟ್ಯಾಲೆಂಟ್ ಅಂದರೆ ರೈಟಿಂಗ್. ದೇವರು ಎಲ್ರಿಗೂ ಕೂಡ ಒಂದು ಟ್ಯಾಲೆಂಟನ್ನು ಕೊಟ್ಟು ಕಳಿಸಿರ್ತಾನೆ. ಅದನ್ನು ಎಲ್ಲರೂ ಕೂಡ ತಮಗೆ ಬೇಕಾದಾಗೆ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ನಮ್ಮ ರೈಟರು ಅಷ್ಟೇ. ರೈಟಿಂಗ್ ಅಂತಕ್ಕಂಥದ್ದು ಅವರಿಗೆ ಜನ್ಮತಃ ಬಂದಿರತಕ್ಕಂತಹ ಒಂದು ಟ್ಯಾಲೆಂಟ್ ಆಗಿರುತ್ತೆ. ಅಂತಹ ಟ್ಯಾಲೆಂಟನ್ನು ಇಲ್ಲಿಯವರೆಗೂ ಚೆನ್ನಾಗಿಯೇ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಅವ್ರ ಕಡೆಯಿಂದ ಏನೂ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಮುಂದೆ, ಯಾಕೆಂದರೆ ಸಂಪೂರ್ಣವಾಗಿ ಬ್ಲೈಂಡ್ ಆಗಿಬಿಟ್ಟಿದ್ದಾರೆ. ಸೊ ಯಾವ ರೀತಿ ಬರೆಯೋದು ಅಂತಕ್ಕಂತಹ ಚಿಂತೆ ಅವರ ತಲೆಯಲ್ಲಿದೆ. ಸೊ ಅವರು ಆ ಒಂದು ಬರವಣಿಗೆಯನ್ನು ನಿಲ್ಲಿಸಿಬಿಟ್ರೆ ಅದು ನನ್ನ ಸಾವು, ಡೆತ್ ಅಂತೇಳಿ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಆ ಬರವಣಿಗೆಯೇ ಅವರಿಗೆ ಬದುಕಾಗಿರುತ್ತೆ. ಇಂತಹ ಬರವಣಿಗೆಯನ್ನು ಅವರು ಇನ್ನು ಮುಂದೆ ನಿಲ್ಲಿಸಬೇಕಾಗುತ್ತೇನೋ ಅಂತಕ್ಕಂತಹ ಭಯ ಇದೆ. ಒಂದು ವೇಳೆ ನನ್ನ ಬರವಣಿಗೆಯನ್ನು ನಾನು ನಿಲ್ಲಿಸೋದಾದರೆ ಅದು ನನ್ನ ಸಾವು ಇದ್ದ ಹಾಗೆ, ಮತ್ತು ಸಂಪೂರ್ಣವಾಗಿ ನನ್ನ ಟ್ಯಾಲೆಂಟ್ ವೇಸ್ಟ್ ಆಗಿ ಹೋಗುತ್ತೆ, ಯೂಸ್ಲೆಸ್ ಆಗುತ್ತೆ ಅಂತೇಳಿ ಪೊಯೆಟ್ ಬೇಸರದಿಂದ ಹೇಳ್ತಾ ಇದ್ದಾರೆ. ದೋ ಮೈ ಸೋಲ್ ಮೋರ್ ಬೆಂಟ್ ಟು ಸರ್ವ್ ದೇರ್ ವಿತ್ ಮೈ ಮೇಕರ್. ಈಗ ಅವರ ಮನಸ್ಸು ಆ ದೇವರ ಸೇವೆಯನ್ನು ಮಾಡಲು ಹಂಬಲಿಸ್ತಾ ಇದೆ. ಬಟ್
ಅವರಿಗೆ ಕೊಟ್ಟಿರ್ತಕ್ಕಂತಹ ಟ್ಯಾಲೆಂಟ್ ಈಗ ಯೂಸ್ ಆಗ್ತಾ ಇಲ್ಲ. ಆ ಟ್ಯಾಲೆಂಟ್ ಎಲ್ಲವನ್ನು ಬಳಸ್ಕೊಂಡು ನಾನು ನಿನ್ನ ಸೇವೆಯನ್ನು ಮಾಡಬೇಕು ಟು ಸರ್ವ್ ದೇವ್ ವಿತ್ ಮೈ ಮೇಕರ್ ಅಂದರೆ ಅ ಗಾಡ್. ಎಸ್, ನಾನು ದೇವರ ಸೇವೆಯನ್ನು ಮಾಡಬೇಕು, ಅದು ನನ್ನಿಂದ ಈಗ ಸಾಧ್ಯ ಆಗೋದಿಲ್ವಲ್ಲ ಅಂತಕ್ಕಂತಹ ಒಂದು ಬೇಜಾರು ಅವರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಪ್ರೆಸೆಂಟ್ ಮೈ ಟ್ರೂ ಅಕೌಂಟ್ ಲೆಸ್ಟ್ ಹಿ ರಿಟರ್ನಿಂಗ್ ಚೈಲ್ಡ್. ಎಸ್ ನೋಡಿ, ಪ್ರೆಸೆಂಟ್ ಮೈ ಟ್ರೂ ಅಕೌಂಟ್ ಅಂದರೆ ದೇವರು ನನಗೆ ಏನೆಲ್ಲ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೋ ಅದನ್ನು ನಾನು ಸರಿಯಾಗಿ ಬಳಸಿಕೊಳ್ಳದೇ ಇದ್ದರೆ ಲೆಸ್ಟ್ ಹಿ ರಿಟರ್ನಿಂಗ್ ಚೈಲ್ಡ್. ಎಸ್, ನಾನು ಸತ್ತ ನಂತರ ಮತ್ತೆ ಮರಳಿ ಅವನ ಬಳಿ ಹೋದಾಗ ನಾನು ಎಷ್ಟೊಂದು ಟ್ಯಾಲೆಂಟನ್ನು ಕೊಟ್ಟಿದ್ದರೂ ಕೂಡ ನೀನು ಸರಿಯಾಗಿ ಬಳಸಿಕೊಳ್ಳೇ ಇಲ್ವಲ್ಲ ಅಂಥೇಳಿ ದೇವರು ನನ್ನನ್ನು ಬೈಯಬಹುದು. ಚೈಲ್ಡ್ ಅಂದರೆ ಬೈಯೋದು ಅಂಥೇಳಿ. ಸೊ ದೇವರು ನನ್ನನ್ನು ಬೈತಾರೆ ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಸೆಕೆಂಡ್ ಪಾರ್ಟ್ ಆಫ್ ದ ಪೋಯಮ್. Doth God exact day labor light denied? I fondly ask but patience to prevent that murmur. Soon replies, God doth not need either man's work or his own gifts. Who best bear his mild yoke, they serve him best. His state is kingly, thousands at his bidding speed, and post over land and ocean without rest. They also serve who only stand and wait. ಎಸ್, ಈ ಒಂದು ಸೆಕೆಂಡ್ ಪಾರ್ಟ್ ಆಫ್ ದ ಪೋಯಮ್ನಲ್ಲಿ ನಮ್ಮ ಪೋಯೆಟ್ ತಮ್ಮನ್ನು ತಾವು ಕನ್ಸೋಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವರ ಒಂದು ಅಂತರ್ಶಕ್ತಿ, ಅಂತರಾತ್ಮ ಏನು ಮಾಡ್ತಾ ಇದೆ, ಅವರಿಗೆ ಒಂದು ತಾಳ್ಮೆಯನ್ನು ತಂದು ಕೊಡ್ತಾ ಇದೆ. ಅದು ಅವರನ್ನು ಕುರಿತು ಕೆಲವೊಂದಿಷ್ಟು ನುಡಿಗಳನ್ನು ಇಲ್ಲಿ ಹೇಳ್ತಾ ಇದೆ. ಅಂದರೆ ಆ ಮೊದಲನೇ ಪಾರ್ಟಲ್ಲಿ ಅವರಿಗೆ ತುಂಬ ಬೇಸರವಾಗಿತ್ತು, ಯಾಕೆಂದರೆ ಅವರ ದೃಷ್ಟಿಯನ್ನು ಕಳ್ಕೊಂಡಿದ್ರು. ಬಟ್ ಈ ಒಂದು ಸೆಕೆಂಡ್ ಪಾರ್ಟಲ್ಲಿ ಅವರು ತಮ್ಮನ್ನು ತಾವು ಕನ್ಸೋಲ್ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟ್ 2 ಲೈನ್ಸನ್ನು ನೋಡಿ. Doth God exact day labor light denied I fondly ask. ಎಸ್ ನೋಡಿ, ಗಾಡ್ ಎಕ್ಸಾಕ್ಟ್ ಅಂದರೆ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೇನೋ ಏನಂತ, ಡೇ ಲೇಬರ್ ಲೈಟ್ ಡಿನೈಡ್. ನಾನು ಬ್ಲೈಂಡ್ ಆಗಿದ್ಕೊಂಡೆ ಆ ಒಂದು ದೇವರ ಒಂದು ಸರ್ವನ್ನು ಸೇವೆಯನ್ನು ಮಾಡಬೇಕು ಅಂತೇಳಿ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕೇನೋ ಅಂತೇಳಿ ಅವರಿಗೆ ಒಂದು ವಂಡರ್ ಅನಿಸುತ್ತೆ. ಐ ಫಾಂಡ್ಲಿ ಆಸ್ಕ್, ನಾನು ಇದನ್ನು ದೇವರಲ್ಲಿ ಕೇಳ್ತೇನೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಬಟ್ ಪೇಷನ್ಸ್, ಎಸ್, ಒಂದು ತಾಳ್ಮೆ ಇವರಿಗೆ ಹೇಳ್ತಾ ಇದೆ. ಟು ಪ್ರಿವೆಂಟ್ ದಟ್ ಮರ್ಮರ್, ಎಸ್, ಆಗಿ ಕೇಳಬೇಕು ಅಂತಕ್ಕಂಥದ್ದನ್ನು ಇವರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಅಂತರ್ವಾಣಿ ಇವರನ್ನು ಸ್ಟಾಪ್ ಮಾಡ್ತಾ ಇದೆ. ಆ ಒಂದು ಪ್ರಶ್ನೆಯನ್ನು ಕೇಳದೇ ಇರೋ ಥರ ನೋಡ್ಕೊಳ್ತಾ ಇದೆ. ಸೂನ್ ರಿಪ್ಲೈಸ್, ಗಾಡ್ ಡಸ್ ನಾಟ್ ನೀಡ್ ಐದರ್ ಮ್ಯಾನ್ಸ್ ವರ್ಕ್ ಆರ್ ಈಸ್ ಓನ್ ಗಿಫ್ಟ್ಸ್. ಎಸ್ ನೋಡಿ, ಅವರ ಒಂದು ಅಂತರ್ವಾಣಿ ಏನು ಹೇಳ್ತಾ ಇದೆ, ದೇವರಿಗೆ ನಿನ್ನ ಒಂದು ಸೇವೆಯ ಅವಶ್ಯಕತೆ ಇಲ್ಲ. ಐದರ್ ಮ್ಯಾನ್ಸ್ ವರ್ಕ್ ಮೀನ್ಸ್ ಯಾವುದೇ ಒಬ್ಬ ಮನುಷ್ಯನ ಒಂದು ಸೇವೆಯೂ ಕೂಡ ದೇವರಿಗೆ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಆರ್ ಈಸ್ ಓನ್ ಗಿಫ್ಟ್ಸ್, ಎಸ್, ಯಾವ ಒಂದು ಗಿಫ್ಟ್ಗಳು ಸಹ ದೇವರಿಗೆ ಅವಶ್ಯಕತೆ ಇಲ್ಲ. ಬಿಕಾಸ್ ಗಾಡ್ ಈಸ್ ದ ಮಾಸ್ಟರ್ ಆಫ್ ದಿಸ್ ಯೂನಿವರ್ಸ್. ಇಡೀ ಯೂನಿವರ್ಸ್ಗೆ ದೇವರೇ ಒಂದು ಮಾಸ್ಟರ್ ಅಥವಾ ಬಾಸ್ ಆಗಿರೋದ್ರಿಂದ ಬೇರೆ ಯಾರ ಸೇವೆಯೂ ಕೂಡ ಅವನಿಗೆ ಅವಶ್ಯಕತೆ ಇಲ್ಲ. ಅವನೇ ಇಡೀ ಜಗತ್ತಿನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅಂಥವನಿಗೆ ನಾವು ಸೇವೆ ಮಾಡ್ತೀವಿ ಅಂತಕ್ಕಂಥದ್ದು ಮೂರ್ಖತನ ಆಗಿರುತ್ತೆ. ಮತ್ತು ದೇವರಿಗೆ ನಾವು ಏನಾದರೂ ಗಿಫ್ಟನ್ನು ಕೊಡ್ತೀವಿ ಅಂದರೆ ಅದು ಕೂಡ ಮೂರ್ಖತನನೇ. ಯಾಕೆಂದರೆ ದೇವರೇ ನಮಗೆಲ್ಲವನ್ನು ಗಿಫ್ಟಾಗಿ ಕೊಟ್ಟಿರುವಾಗ ನಾವು ಏನನ್ನೂ ಕೂಡ ದೇವರಿಗೆ ಗಿಫ್ಟಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರ ಒಂದು ಅಂತರ್ವಾಣಿ ಪೋಯೆಟನ್ನು ಎಚ್ಚರಿಸ್ತಾ ಇದೆ. ಹೂ ಬೆಸ್ಟ್ ಬೇರ್ ಹೀಸ್ ಮೈಲ್ಡ್ ಯೋಕ್, ದೇ ಸರ್ವ್ ಹಿಮ್ ಬೆಸ್ಟ್. ನಮ್ಮ ಪಾಲಿಗೆ ಬಂದಿರತಕ್ಕಂತಹ ಕೆಲಸಗಳು ಏನಿರ್ತವೋ ಅವುಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಅದೇ ದೇವರನ್ನು ಕುರಿತು ಮಾಡ್ತಕ್ಕಂತಹ ದೊಡ್ಡ ಸೇವೆಯಾಗಿರುತ್ತೆ. ಸೊ ನಮಗೆ ಕಷ್ಟ ಇರಲಿ, ದುಃಖ ಇರಲಿ, ಏನಿರುತ್ತೋ ಬಾಳಿನಲ್ಲಿ ಅದನ್ನು ನಾವು ಖುಷಿಯಿಂದನೇ ಸ್ವೀಕಾರ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ದೇವರನ್ನು ಹಳೆಯಬಾರದು ಅಂತಕ್ಕಂತಹ ಒಂದು ಮೆಸೇಜನ್ನು ಇಲ್ಲಿ ಪೋಯೆಟ್ ಕೊಡ್ತಾ ಇದ್ದಾರೆ. ಹಿಸ್ ಸ್ಟೇಟ್ ಈಸ್ ಕಿಂಗ್ಲಿ, thousands at his bidding speed, and post over land and ocean without rest. ಎಸ್ ನೋಡಿ, ದೇವರೇ ಇಡೀ ಜಗತ್ತಿಗೆ ಒಡೆಯ ಆಗಿದ್ದಾನೆ. ಹಿ ಸ್ಟೇಟ್ ಈಸ್ ಕಿಂಗ್ಲಿ ಅಂದರೆ ಇಡೀ ಜಗತ್ತಿಗೆ ಆತನೊಬ್ಬನೇ ಒಡೆಯ, ರಾಜನಾಗಿದ್ದಾನೆ. ಥೌಸಂಡ್ಸ್ ಅಟ್ ಈಸ್ ಬಿಡ್ಡಿಂಗ್ ಸ್ಪೀಡ್, ಎಷ್ಟೋ ಏಂಜಲ್ಸ್ಗಳು, ಸಾವಿರಾರು ಏಂಜಲ್ಸ್ಗಳು ಅವನ ಒಂದು ಆಜ್ಞೆಗಾಗಿ, ಆದೇಶಕ್ಕಾಗಿ ಕಾಯ್ತಾ ಇರ್ತಾರೆ. ಅಂದರೆ ಅವನ ಒಂದು ಸೇವೆಯನ್ನು ಮಾಡಲು ಏಂಜಲ್ಸ್ಗಳೇ ಇದ್ದಾರೆ, ಮನುಷ್ಯನ ಅವಶ್ಯಕತೆ ಇಲ್ಲ. ಆ್ಯಂಡ್ ಪೋಸ್ಟ್ ಓವರ್ ಲ್ಯಾಂಡ್ ಆ್ಯಂಡ್ ಓಷನ್ ವಿತೌಟ್ ರೆಸ್ಟ್. ಎಸ್, ಒಂದು ಕ್ಷಣವೂ ಸಹ ರೆಸ್ಟನ್ನು ಕೇಳದೇನೆ ಲ್ಯಾಂಡ್ ಇರ್ಬೋದು, ಓಷನ್ ಇರ್ಬೋದು, ಅಂದರೆ ಭೂಮಿ ಮೇಲಾಗಲಿ ಸಮುದ್ರದ ಮೇಲಾಗಲಿ ಎಲ್ಲ ಕಡೆಯೂ ಅವನ ಸೇವಕರಿದ್ದಾರೆ. ಹಾಗಾಗಿ ದೇವರನ್ನು ಸೇವೆ ಮಾಡಲು ಮನುಷ್ಯನ ಅವಶ್ಯಕತೆ ಬೀಳುವುದೇ ಇಲ್ಲ. ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೇಟ್. ಎಸ್, ಎಷ್ಟೋ ಸಾವಿರಾರು ಏಂಜಲ್ಸ್ಗಳು ಸಹ ದೇವರ ಒಂದು ಸೇವೆಯನ್ನು ಮಾಡಲಿಕ್ಕೆ ಅಂತೇಳಿನೇ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ, ಸ್ಟ್ಯಾಂಡ್ ಆ್ಯಂಡ್ ವೇಟ್. ಹಾಗಾಗಿ ಮನುಷ್ಯನ ಒಂದು ಸೇವೆ ದೇವರಿಗೆ ಅವಶ್ಯಕತೆ ಇಲ್ಲ. ಎಸ್, ಇದಿಷ್ಟು
ಆನ್ ಹಿಸ್ ಬ್ಲೈಂಡ್ನೆಸ್ ಅಂತಕ್ಕಂತಹ ಒಂದು ಪೋಯಮ್ನ ಕನ್ನಡ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಈ ಒಂದು ಪೋಯಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಬೇರೆ ಇಂಗ್ಲೀಷ್ ಲಿಟ್ರೇಚರ್ನ ಯಾವುದಾದ್ರೂ ಪೋಯಮ್ನ ಒಂದು ಕನ್ನಡ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದು ಯಾವ ಪೋಯಮ್ ಅಂತೇಳಿ ಕಮೆಂಟ್ ಮಾಡಿದರೆ ಬರ್ತಕ್ಕಂತಹ ದಿನಗಳಲ್ಲಿ ಅಂತಹ ಒಂದು ಪೋಯಮ್ನ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.